ಗುದ್ಲಿ ಪೂಜೆ ಅಂದರೆ ಏನು? ಗುದ್ಲಿ ಪೂಜೆ ಅಂದರೆ ದುಡ್ಡು ಹೊಡೆಯೋದೇ ಗುದ್ಲಿ ಪೂಜೆನಾ? ಅದು ಯಾರ್ದು? ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ವ್ಯಕ್ತಿದು ಗುದ್ಲಿ ಪೂಜೆ ಮಾಡಬೇಕಾ? ಅದು ಓನ್ ಪಾರ್ಟಿಯವರು ಚುನಾವಣೆಯಲ್ಲಿ ಗೆಲ್ಲಿಸಿದವರು. ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗ ಮೇಲ್ವರ್ಗದವರಾದ್ರೆ ಏನು ಮಾಡ್ತಾರೆ? ತೊಡೆ ತಟ್ಟಿ ಹೇಳ್ತಾರೆ. ಯಾವನೊಬ್ಬ ಗೌಡ ಲಿಂಗಾಯತರದು ಏನು ಮಾಡ್ತೀರಿ? ಚನ್ನಪಟ್ಟಣ ಗೌಡ್ರುಗಳಿಗೆ, ಹೊಳೆಸ್ಪುರ ಗೌಡ್ರುಗಳು ವಿಶೇಷವಾಗಿ ಹೇಳ್ತೀನಿ, ಮೇಲ್ವರ್ಗದ ಜನ ಇಲ್ಲಿ ಬಂದು ತೊಡೆ ತಟ್ಟಲೇ ಮಾಡ್ಲಾ ಮಗನೇ ಮಾಡಲಿಲ್ಲ ಅಂತ ಅಂದರೆ ಈಗ ಮೇಲಿಂದ ಹೇಳಿಸ್ತೀನಿ ಅಂತ ಹೇಳ್ತಾರೆ. ನೀವು ಮಾಡಿಕೊಡ್ತೀರಾ? ಈಗೊಂದು 60-70 ಕೋಟಿ ಹಣ ಬಂತಲ್ರಿ ಸರ್ಕಾರದಿಂದ ಬಂದಿದೆ, ನೀರಾವರಿ ಇಲಾಖೆಯಲ್ಲಿ, ಬೇರೆ ಇಲಾಖೆಯಲ್ಲಿ. ಪೂರಾ ಕೆಲಸ ಮಾಡ್ತಾರ್ರಿ ಯಾರ್ರೀ? ಎಲ್ಲ ಹಾಸನದವರು. ಇಲ್ಲಿ ಯಾವ ಟೆಂಡರ್ ಯಾರಿಗೂ ಇಲ್ಲ. ಇಂಥ ಪಾಪದವರಿಗೆ ಟೆಂಡರ್ ಇಲ್ಲ. ಪಾಪದವ್ರಿಗೆ ಯಾವುದು? ಸಂಕ ಪಂಕ 10 ಲಕ್ಷ 20 ಲಕ್ಷ ಫ್ಲಡ್ಡಲ್ಲಿ. ಅದನ್ನು ಮಾಡೋಂಗಿಲ್ಲ ಅಂದರೆ ಏನು ಮಾಡಬೇಕು ಹೇಳಿ? ಏನು ಮಾಡಬೇಕು? ನೀವು ಇಂಜಿನಿಯರು, ನೀವು ಶಾಸಕರಿಗೆ ಹೆದರ್ತೀರ. ಶಾಸಕ ಅಂದರೆ ಏನು ಭೂತ ಏನ್ರಿ? ಹೀ ಈಸ್ ಎ ಎಲೆಕ್ಟೆಡ್ ಮೆಂಬರ್. ಶಾಸಕರ ಕೆಲಸ ಇರೋದೇನು? ಉಸ್ತುವಾರಿ ನೋಡ್ಕೊಳ್ಳೋದಷ್ಟೇ. ಪಾಲಿಸಿ ಮೇಕರ್, ಹಣ ತಂದು ಕೊಡೋದು. ಕೆಲಸಕ್ಕೆ ನೀವು ಇಲ್ಲಿ AEE ಇದೆ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದೀರಿ. ಮೇಲ್ಗಡೆ EE ಇದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, JE ಇದ್ದಾರೆ, AE ಇದ್ದಾರೆ. ಇಟ್ ಈಸ್ ಯುವರ್ ಡ್ಯೂಟಿ. ನಾನು ಎಲೆಕ್ಟೆಡ್ ಮೆಂಬರ್, ನನಗೇನು ಕೆಲಸ ಬೇಗ ಮಾಡು ಅಂತೇಳಿ ಯಾವ ಸಿದ್ಧಾಂತದಲ್ಲಿ ಆಯ್ಕೆ ಆಗಿ ಬಂದಿದ್ದಾರೆ? ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಟೋಪಿ ಹಾಕ್ಕೊಂಡು ಅಲ್ಲಿ ಪೆರೇಡ್ ಮಾಡ್ತಾರೆ. ನಮ್ಮ ಶಾಸಕರಿಗೆ ಕೇಳೋದು ನಾನು, ಸಿಮೆಂಟ್ ಮಂಜುವರೇ ಅಲ್ಲಿ ಪೆರೇಡು, ಇಲ್ಲಿ ದಲಿತನೊಬ್ಬನಿಗೆ ಶೋಷಣೆ. ಹೆಂಗಾಗಿದೆ ಅಂದರೆ, ಈ ತಾಲೂಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ಒಂದು ಮೀಸಲಾತಿ ಬಂದ್ಬಿಡ್ತು. ದುರಂತ ಏನಾಗಿದೆ ಅಂದರೆ, ಅದು ಶಾಪ ಆಗ್ಬಿಡ್ತು ಈ ತಾಲೂಕಿನರಿಗೆ, ಈ ಕ್ಷೇತ್ರದವರಿಗೆ. 15 ವರ್ಷ ಇದ್ದವರು ಪಾಪ 4 ಕೈನಲ್ಲಿ ಉಂಡ್ಕೊಂಡು ಹೋಗ್ಬಿಟ್ರು. ಅವ್ರು ಯಾರನ್ನೂ ಬೆಳೆಸಲಿಲ್ಲ. ಹೋಗ್ಲಿ ದಲಿತ್, ನಾನು ಕೇಳಿದ್ರೆ ಪರ್ಟಿಕ್ಯುಲರ್, ಕೆಲವರೆಲ್ಲ ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತಾರೆ. ಜಾತಿ, ರಕ್ತ ನೀರಿನಕ್ಕಿಂತ ದಪ್ಪ. ನನ್ನವರು ಅಂತ ಬೇಡೇನ್ರಿ? ಈ ಹುಡುಗ ಮೊನ್ನೆ ಮದುವೆ ಮಾಡಿದ್ದಾನೆ, ಟೆಂಡರ್ ಹಾಕ್ಕೊಂಡ್ರೆ ಕೆಲಸ ಮಾಡಲಿಲ್ಲ ಅಂತಂದರೆ ನೀವೇ ಫೈನ್ ಹಾಕ್ತೀರಾ, ಬ್ಲ್ಯಾಕ್ ಲಿಸ್ಟಿಗೆ ಹೋಗ್ತಾರೆ. ಶಾಸಕರಿಗೆ ಇವಂದು 10% ದುಡ್ಡು ಬೇಕಾ? ಇವ್ರದ್ದು ಇದೇನು ಫಸ್ಟ್ ಅಲ್ಲ. ಸಕಲೇಶ್ಪುರ ತಾಲೂಕಲ್ಲಿ ಭಾರಿ ದಂಧೆ ನಡೀತಾ ಇದೆ. ನನ್ನೂರಲ್ಲಿ ನಾನು 2 ಕೋಟಿ ರೂಪಾಯಿ ನೀರಾವರಿ ಹೊಳೆ, ಇದೇ ಥರ ಹೊಳೆ 22ನೇ ಇಸ್ವಿಲಿ ಬಂದು 23ರಲ್ಲಿ ಟೆಂಡರ್ ಆಗಿದ್ದು. ಕೊನೆಗೆ ಏನೇನೋ ಹಲ್ಲಂಡೆ ಆಗಿ ಕೊನೆಗೆ ಕೆಲಸಕ್ಕೆ ಬಂದರೆ ಇದೇ ಥರ ಕಾಂಟ್ರಾಕ್ಟ್ ಕರೆಸ್ಬಿಟ್ಟು ನಾನು ಹೇಳೋ ತನಕ ಕೆಲಸ ಮಾಡಬೇಡ, ಗುದ್ಲಿ ಪೂಜೆ ಬನ್ನಿ, ಇಲ್ಲ ನಾನು ಹೇಳೋ ತನಕ ಮಾಡಬಾರ್ದು. ಆಮೇಲೆ ಪರ್ಮಿಷನ್ನು, ನೀವು ಅಲ್ಲಿ ಬ್ಲ್ಯಾಕಲ್ಲಿ ಬೂತ್ ಕಮಿಟಿ ಚೇರ್ಮನ್ ಇದ್ದಾರೆ ನಮ್ಮ ಪಾರ್ಟಿಯವರು, ಅವ್ರದ್ದು ಲೆಟರ್ ತರಬೇಕು. ಯಾರೇ ಇವರು? ನಿಮ್ಮ ಬೂತ್ ಕಮಿಟಿಗೂ, ನಿಮ್ಮ ಬೂತ್ ಕಮಿಟಿ ಮೆಂಬರಿಗೂ ಕಾಂಗ್ರೆಸ್ನವ್ರು ಇದನ್ನೇ ಹೇಳಿ, JDSನವ್ರು ಇದನ್ನೇ ಹೇಳಿ, BJPಯವರು ಇದನ್ನೇ ಹೇಳಿದರೆ ಕಾಂಟ್ರಾಕ್ಟ್ ಎಲ್ಲಿಗೆ ಹೋಗ್ಬೇಕು? ಸರ್ಕಾರಿ ಹಣ ಖರ್ಚಾಗೋದು ಹೆಂಗೆ? ಕಿರ್ಕಳ್ಳಿ ಇರೋದು ಎಲ್ರಿ ಗೊತ್ತೇನ್ರಿ? ವೆಸ್ಟರ್ನ್ ಘಾಟ್ ಅದು. ಸಿ, ಏನಾಗಿದೆ, ಹೋಗಿ